ಮಧ್ಯಪ್ರದೇಶದ ಉಜ್ಜಯಿನಿಯ ಪವಿತ್ರ ಕ್ಷೇತ್ರದಲ್ಲಿ ನೆಲದಡಿ ಸ್ಥಾಪಿತವಾಗಿರುವ ವಿಶಿಷ್ಟ ತಾಣವೇ ಸಿಂಧೂರ ಗಣಪತಿ ಅಥವಾ ಪಾತಾಳ ಗಣಪತಿ. ಉಜ್ಜಯಿನಿಯನ್ನು ಆಳಿದ ವಿಕ್ರಮಾದಿತ್ಯ ಮಹಾರಾಜನು ತನ್ನ ಸಕಲ ಕಾರ್ಯಗಳ ಸಿದ್ಧಿಗಾಗಿ ಆರಾಧಿಸುತ್ತಿದ್ದ ಈ ದೇವಸ್ಥಾನವು ಅತ್ಯಂತ ಪ್ರಾಚೀನವಾದುದು. ಈ ದೇವಾಲಯದ ಅತ್ಯಂತ ಅಪರೂಪದ ವಿಶಿಷ್ಟತೆ ಎಂದರೆ ಇಲ್ಲಿನ ಗಣೇಶನ ವಿಗ್ರಹವು 3 ಮುಖಗಳನ್ನು ಹೊಂದಿದೆ. ಅವುಗಳೆಂದರೆ ಭಕ್ತರ ಚಿಂತೆಗಳನ್ನು ದೂರ ಮಾಡುವ ಚಿಂತಾಮಣ ಗಣೇಶ, ಇಷ್ಟಾರ್ಥಗಳನ್ನು ಪೂರೈಸುವ ಇಚ್ಛಾಮಣ ಗಣೇಶ ಮತ್ತು ಕಾರ್ಯಗಳಲ್ಲಿ ಯಶಸ್ಸು ನೀಡುವ ಸಿದ್ಧಿವಿನಾಯಕ. ವಿಗ್ರಹವು ಸಂಪೂರ್ಣವಾಗಿ ಸಿಂಧೂರದಿಂದ ಆವೃತವಾಗಿದ್ದು ನೆಲಮಟ್ಟಕ್ಕಿಂತ ಕೆಳಗಿರುವುದರಿಂದ ಇದನ್ನು ಪಾತಾಳ ಗಣಪತಿ ಎಂದು ಕರೆಯಲಾಗುತ್ತದೆ. ಗಣೇಶನಿಗೆ ಸಿಂಧೂರವು ಅತ್ಯಂತ ಪ್ರಿಯವಾದುದರಿಂದ ಇಲ್ಲಿನ 3 ರೂಪದ ವಿಗ್ರಹಗಳಿಗೂ ನಿರಂತರವಾಗಿ ಸಿಂಧೂರದ ಲೇಪನ ಮಾಡಲಾಗುತ್ತದೆ. ಇಲ್ಲಿಗೆ ಬರುವ ಭಕ್ತರು ಮುಖ್ಯವಾಗಿ ಗಣೇಶನಿಗೆ ಸಿಂಧೂರ ಮತ್ತು ಗರಿಕೆಯನ್ನು ಅರ್ಪಿಸಿ ಪ್ರಾರ್ಥಿಸಬೇಕು. ಜೀವನದ ಅಡೆತಡೆಗಳು ನಿವಾರಣೆಯಾಗಲು ಮತ್ತು ಸರ್ವತೋಮುಖ ಸಿದ್ಧಿಗಾಗಿ ಇಲ್ಲಿ ಪ್ರಾರ್ಥಿಸುವುದು ವಿಶೇಷ. ಮಹಾಕಾಳೇಶ್ವರನ ದರ್ಶನದ ಜೊತೆಗೆ ಈ ತ್ರಿಮುಖ ಪಾತಾಳ ಗಣಪತಿಯ ಆಶೀರ್ವಾದ ಪಡೆಯುವುದು ಭಕ್ತರ ಪಾಲಿಗೆ ಅತ್ಯಂತ ಫಲದಾಯಕ ಎಂಬ ನಂಬಿಕೆಯಿದೆ.